ವಿಜಯಪುರ ಸಮೀಪದ ಚಿಕ್ಕನಹಳ್ಳಿ ಬಳಿ ಇರುವ ಹಾಲು ಶೀತಲ ಕೇಂದ್ರದ ಬಳಿ ಶವವಿಟ್ಟು ಪ್ರತಿಭಟನೆ. ವಿಜಯಪುರ ಪಟ್ಟಣದ ಚಿಕ್ಕನಹಳ್ಳಿ ಬೆಂಗಳೂರು ಗ್ರಾಮಾಂತರ ಬೊಮ್ಮುಲನ ಹಾಲು ಶೇಖರಣಾ ಕೇಂದ್ರದ ಬಳಿ ಎಂದು ಡ್ರಾಮಾ ನಡೆಯಿತು. ನಿನ್ನೆ ಶೀತಲ ಕೇಂದ್ರದ ಆವರಣದಲ್ಲಿ ನೇರಳೆ ಮರಕ್ಕೆ ಹತ್ತಿ ಜಾರಿ ಬಿದ್ದು ಆಸ್ಪತ್ರೆಗೆ ಸೇರಿದ್ದ ಪುರ ಗ್ರಾಮದ ನರಸಿಂಹಮೂರ್ತಿ ಇಂದು ಚಿಕಿತ್ಸೆ ಫಲಕಾರಿಯಾಗಿದೆ ಮೃತಪಟ್ಟಿರುತ್ತಾನೆ. ಮೃತಪಟ್ಟ ವ್ಯಕ್ತಿ ನರಸಿಂಹಮೂರ್ತಿ ಕಳೆದ 5 ವರ್ಷಗಳಿಂದ ವಾಹನ ಚಾಲಕನಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಇವನ ಮೃತಕ್ಕೆ ಶೀತಲ ಕೇಂದ್ರದ ಅಧಿಕಾರಿಗಳಾಗಲಿ ವಾಹನ ಮಾಲೀಕರಾಗಲಿ ಸ್ಥಳಕ್ಕೆ ಬಂದಿಲ್ಲ ಹಾಗೂ ಇವನ ಸಾವಿಗೆ ಯಾರೂ ಸಹ ಕನಿಕರ ತೋರಿಲ್ಲ. ಇವರ ಕುಟುಂಬಕ್ಕೆ ಯಾರಾದರೂ ಸಹಾಯ ಮಾಡಬೇಕೆಂದು ವಾಹನ ಚಾಲಕರು ಶವವನ್ನು ಇಟ್ಟು ಪ್ರತಿಭಟನೆ ನಡೆಸಿದರು. ಇದೇ ಸಂದರ್ಭದಲ್ಲಿ ವಾಹನ ಚಾಲಕ ಮಾತನಾಡಿ, ಕಳೆದ 5 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದ ನರಸಿಂಹಮೂರ್ತಿಯವರು ನಿನ್ನೆ ಶೀತಲ ಕೇಂದ್ರದ ಸಿಬ್ಬಂದಿ ಹಣ್ಣು ಕಿತ್ತು ಕೊಡುವಂತೆ ಹೇಳಿ ಮರವನ್ನು ಹತ್ತಿಸಿ, ಮರದಿಂದ ಜಾರಿ ಬಿದ್ದ ವ್ಯಕ್ತಿಗೆ ಚಿಕಿತ್ಸೆಯನ್ನು ನೀಡದೆ ಆಸ್ಪತ್ರೆಗೂ ಸಾಗಿಸುತ್ತದೆ ಬೇಜವಾಬ್ದಾರಿ ಮಾಡಿದ್ದಾರೆ. ಶೀತಲ ಕೇಂದ್ರದ ಆವರಣದಲ್ಲಿ ಈ ಘಟನೆ ನಡೆದಿದ್ದರೂ ಇದಕ್ಕೂ ನಮಗೂ ಯಾವುದೇ ಸಂಬಂಧವಿಲ್ಲದಂತೆ ವರ್ತಿಸುತ್ತಿದ್ದಾರೆ. ಮೃದು ನರಸಿಂಹಮೂರ್ತಿಗೆ ಹೆಂಡತಿ ಮತ್ತು 2 ಮಕ್ಕಳಿದ್ದಾರೆ. ಮುಂದಿನ ಜೀವನ ಬಯಕೆ ಕಷ್ಟಕರವಾಗಿದೆ. ಇವನಿಗೆ ವಾಹನ ಮಾಲೀಕರು ಅಥವಾ ಶೀತಲ ಕೇಂದ್ರದಿಂದ ಸಹಾಯ ಹಸ್ತ ನೀಡಬೇಕೆಂದು ಆಗ್ರಹಿಸಿದರು. ಸ್ಥಳಕ್ಕೆ ವಿಜಯಪುರ ಪೊಲೀಸ್ ಠಾಣೆಯ ವೃತ್ತನಿರೀಕ್ಷಕ ಲಕ್ಷ್ಮೀನಾರಾಯಣ್ ಹಾಗೂ ಸಿಬ್ಬಂದಿ ಹಾಜರಿದ್ದರು. ಸರ್ 4 ವರ್ಷ ಸರ್ ನಮ್ ಕೆಲಸ ಬಿಟ್ಟು ಅಟ್ಲೀಸ್ಟ್ ಓನರ್ ಬಂದಿದ್ದಾರೆ. ಇವಾಗ ಗಾಡಿ ಓಡಿಸೋರು ಓನರ್ ಬಂದಿಲ್ಲ ಅಂದ್ರೆ ಕಾರಣ ಏನು ಸರ್? ಪರಿಹಾರ ಕೊಡಿ ಸರ್. 2 ಹೆಣ್ಮಕ್ಳು ಸರ್, 9 ತಿಂಗಳು 1 ಹೆಣ್ಮಗು, 2 ವರ್ಷ 1 ಹೆಣ್ಮಗು. ಅವಾಗ ಪರಿಹಾರ ಕೊಡಿ ಸರ್ ಅಷ್ಟೇ. ನಿನ್ನೆ ಡೆತ್ ಆಗಿರೋದು, ನಿನ್ನೆ ಫೋಟೋ ಡೆತ್ ಆಗಿರೋದು. ಅಟ್ಲೀಸ್ಟ್ ಓನರ್ ಬಂದಿಲ್ಲ, ಯಾರು ಬಂದಿಲ್ಲ. ಅಟ್ಲೀಸ್ಟ್ ಪರ್ಯಾಯ ಏನು ಮಾಡಬೇಕು ಅನ್ನೋದಕ್ಕೆ ಅವ್ರನ್ನ ಮೊದಲು ಸ್ಪರ್ಧೆ ಸೇರಿಸಿ ಆಮೇಲೆ ಇವತ್ತು ಅವ್ರ ಹತ್ರ ಮಾನವೀಯತೆಯಾಗಿ ಅಟ್ಲೀಸ್ಟ್ ಓನರ್ ನಮ್ಮ ಡ್ರೈವರ್ ತೀರೋಗೋರಲ್ಲ, ಓನರ್ ಚಂದನ್ ಸರ್, ಕಾಪನಹಳ್ಳಿ ಚಂದನ್ ಅವರು. ಅಟ್ಲೀಸ್ಟ್ ನಮ್ಮ ಡ್ರೈವರ್ ತೀರೋಗೋರೆ, ಅವ್ರ ಕಷ್ಟ ಇಲ್ಲ ಸುಖ ಏನಿಲ್ಲ ಬಂದ್ರೆ ಯಾರು ನೋಡಿಲ್ಲ ಸರ್. 5 ವರ್ಷ ಅದು ಕಂಪ್ನಿ ಬಿಟ್ಟು ನಮ್ಮ ಓನರ್ ಬಂದಿದ್ದಾರೆ. ಕಂಪ್ನಿ ಬಿಟ್ಟು 5 ವರ್ಷ ನಮ್ಗೆ ಸಂಬಂಧ ಇಲ್ಲ. ಅಟ್ಲೀಸ್ಟ್ ನಮ್ಮಲ್ಲಿ ಕೆಲಸ ಮಾಡಿದ್ರೆ ಕಷ್ಟ ಬಿದ್ದ ಒಂದು ಓನರ್ ಬಂದು ಆ ಪರಿಹಾರ ಏನೋ ಅವ್ರ ಕಷ್ಟ ಸುಖ ಅಂತ ನೋಡಕ್ಕೆ ಬಂದಿದ್ದಾರೆ. ಅಟ್ಲೀಸ್ಟ್ ಇವಾಗ ರನ್ನಿಂಗ್ ಆಗಿರೋ ಓನರ್ ಆದರೂ ಬರಬೇಕಲ್ಲ ಸರ್. ಓನರ್ ಬಂದು ಏನು ತಿಳ್ಕೊಳ್ಳೋಣ ಸರ್? ನೀವು ಹೇಳಿ ಅಮ್ಮನ ಪರಿಹಾರ ಆಗಲಿ. ಹೆಂಗಿದೆ ಸರ್? ನೀವೇ ನ್ಯಾಯ ಹೇಳಿ ಸರ್, ನೀವೇ ನ್ಯಾಯ ಹೇಳಿ. ಬದಲು ಈ ಕಷ್ಟ ಸುಖ ಏನಪ್ಪ ಹಿಂಗೆ ಮಾಡ್ತೀನಿ ಆಚೆ ಆಗಿದ್ರೆ ಅವ್ನ ಪಾಡು ಏನೋ ಮಾಡ್ಕೊಳ್ಳೋದು. ಅವ್ನ ಬಂದ್ಬಿಟ್ಟು ದೇವನಹಳ್ಳಿ ಪೊಲೀಸರು ಬಂದ್ಬಿಟ್ಟು ಇಲ್ಲಿ ಫೋಟೋ ಎಲ್ಲ ಇಟ್ಕೊಂಡು ಹೋಗಿ ನಮ್ದಿಲ್ಲ ಪಕ್ಕದವ್ರ ಪುರ ಅಂತ ಡೈರಿಯಲ್ಲಿ ಇವನು ಟಿಫನ್ ಮಾಡ್ತಾ ಇದ್ದಂತೆ. ಯಾರೋ ಡೈರಿಯಲ್ಲಿ ಕೆಲಸ ಮಾಡೋ ಎಂಪ್ಲಾಯಿ ಬಂದು ನಮ್ಮ ಹುಡುಗನ್ಗೆ ಹಿಂಗೆ ನಮ್ಮ ಸೊಸೆಗೆ ಏನೋ ಆಗಿದೆ, ನೇರಳೆ ಹಣ್ಣು ಬೇಕು, ಮರಕ್ಕೆ ಕಿತ್ಕೊಡು ಅಂತ ಹೇಳಿದ್ರೆ ಅವ್ನು ಎಕ್ಕಿದ್ದಾನೆ. ಕಾಲು ಸ್ಲಿಪ್ ಆಗಿ ಮೇಲಿಂದ ಬಿದ್ದಿದ್ದಾನೆ ಸರ್. ಅವನು ಆಸ್ಪತ್ರೆಗೆ ಕರ್ಕೊಂಡೋಗಿ ಸೇರಿಸಿದ್ದಾರೆ. ಆವತ್ತಿಂದ ಇವತ್ತುವರೆಗೂ ಯಾರು ಈ ಡೈರಿಯಲ್ಲಿ ಕೆಲಸ ಮಾಡೋರಾಗಿರ್ಬೋದು, ಇಲ್ಲ ಗಾಡಿ ಓನರೇ ಆಗಿರ್ಬೋದು, ಇಲ್ಲ ನಮ್ಮ ಈ ಸ್ಟಾಫೇ ಆಗಿರ್ಬೋದು, ಯಾರೋ ಒಬ್ಬರು ಬಂದು ಇವತ್ತು ಏನಾಗೈತೆ ಎತ್ತಾಗೈತೆ ಅಂತ ಏನೋ ವಿಚಾರಿಸ್ಕೊಂಡಿಲ್ಲ ಯಾರೂ. ಇವತ್ತು ಡೆತ್ ಆಗಿದ್ದಾನೆ ಅವನು. ಈಗ ನಾವು ಕೇಳಿದ್ರೆ ನಾವು ಅವ್ರ ಮಿಸ್ಸಸ್ಗೆ ಪರ್ಮನೆಂಟ್ ಕೆಲಸ ಕೊಡ್ತೀವಿ ಅಂತ ಫಸ್ಟ್ ಹೇಳಿದ್ರು. ಮತ್ತೆ ಕಾಲ್ ಮಾಡಿದ್ರೆ ಕಾಲ್ ಪಿಕ್ ಮಾಡ್ತಾ ಇಲ್ಲ. ಆ ಗಾಡಿ ಓನರ್ ಇವತ್ತಿಗೂ ಇಲ್ಲಿ ಬಂದೇ ಇಲ್ಲ. ಆ ಗಾಡಿ ಓನರ್ ಬಂದ್ಬಿಟ್ಟು ಏನಾನ ಒಂದೀಗ ಈ ಥರ ಇದು ನಾನು ಕೊಡ್ತೀನಪ್ಪ, ನಾನು ಮಾಡ್ತೀನಪ್ಪ ಅಂತ ಕೇಳಿದ್ರೆ ಅದೊಂಥರ. ಅವ್ನು ಚೆನ್ನಾಗಿದ್ದಾಗ ಅವನ ಹತ್ರ ಕೆಲಸ ಮಾಡಿಸ್ಕೊಂಡಿದ್ದಾರೆ ಸರ್ ಎಲ್ಲರೂ. ಇವಾಗ ಅವ್ನು ಡೆತ್ ಆಗಿದ್ದಾನಲ್ಲ, ಇವತ್ತು ಯಾಕೆ ಸರ್ ಬರ್ತಾ ಇಲ್ಲ ಅವರು? ನಾವು ಅದನ್ನೇ ಕೇಳ್ತಾ ಇರೋದು. ನಮ್ಗೇನು ಬೇಕಂದ್ರೆ ಅವ್ರ ಮಕ್ಳಿಗೊಂದು ಪರಿಹಾರ ಬೇಕು. ನಮ್ಗೆ ಅದು ಬಿಟ್ಟು ಇನ್ನೇನು ಬೇಡ ಸರ್. ಅವ್ರು ಕೆಲಸ ಕೊಡೋದು ಬೇಡ. ಇನ್ನು 2 ವರ್ಷ 3 ವರ್ಷ ಡೈರಿನೇ ಮುಚ್ಚೋತೈತೆ. ಆಮೇಲೆ 2 ವರ್ಷ 3 ವರ್ಷ ಆದಮೇಲೆ ಅವ್ರು ಬೀದಿಗೆ ಹೋಗ್ಬೇಕು. ಅವ್ರ ಹೆಂಡತಿಯವರು ಅವ್ರ ಮಕ್ಕಳವರೆಲ್ಲ ಬೀದಿಗೆ ಹೋಗ್ಬೇಕಾ? ಅದಕ್ಕೆ ನಮ್ಗೇನಂದ್ರೆ ಅವ್ರ ಮಕ್ಳಿಗೆ ಒಂದು ಪರಿಹಾರ ಮಾಡ್ಕೊಡ್ಬೇಕು ಅಷ್ಟೇ ಸರ್. ನಮ್ಗೆ ಅವ್ರ ಕಡೆಯಿಂದ ನಾವು ಬೇರೆ ಏನು ಬೇಕಾಗಿಲ್ಲ, ನಾವೇನು ಕೇಳೋದು ಇಲ್ಲ. ನಮಗೆ ಬೇಕಾಗಿ ಸರ್ ಅವ್ರು ಡ್ರೈವಿಂಗ್ ಕೆಲಸ ಮಾಡ್ತಾ ಇದ್ದೆ ಇವನು.
ಎಷ್ಟು ವರ್ಷದಿಂದ ಮಾಡ್ತಿದ್ರು? ಒಂದು 10 ವರ್ಷದಿಂದ ಮಾಡ್ತಾ ಇದ್ದಾರೆ ಸರ್. ಈಗ ಇವ್ರು ಗಾಡಿ ಓನರ್ ಇದಾರಲ್ವಾ, ಅವ್ರ ಹತ್ರ 2 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. 2 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. 2 ವರ್ಷದಿಂದ ಕೆಲಸ ಮಾಡಿಸ್ಕೊಂಡಿದಾರಲ್ಲ, ಇವತ್ತು ಯಾಕೆ ಸರ್ ಬಂದಿಲ್ಲ ಅವರು? 2 ವರ್ಷದಿಂದ ಅವ್ನು ಚೆನ್ನಾಗಿದ್ದಾಗ ಅವ್ನ ಹತ್ರ ಎಲ್ಲ ಬೇಕಾಗಿತ್ತು. ಅವ್ರ ಮನೆಗೆ ಏನೇ ಬೇಕಾದ್ರೆ ಎಲ್ಲ ತಗೊಂಡೋಗಿ ಮಾಡಬೇಕಾಗಿತ್ತು. 2 ಗಾಡಿ ತಂದು ಇವನು ಇನ್ಚಾರ್ಜ್ ಬಿಟ್ಟಿದ್ರಲ್ಲ, 4 ಗಾಡಿ ಮೇಂಟೈನ್ ಮಾಡ್ತಾ ಇದ್ದೆ ಇವನೇ. ಇವತ್ತು 4 ಗಾಡಿ ಮೇಂಟೈನ್ ಮಾಡಕ್ಕೆ ಇವನು ಇಲ್ಲಲ್ಲ. ಇವತ್ತು ಯಾಕೆ ಸರ್ ಬಂದಿಲ್ಲ ಅವರು? ಇವಾಗ ಡೀಸೆಲ್ ಹಾಕ್ಸಕ್ಕೆಲ್ಲ ಅವರೇ ಬರಬೇಕಲ್ಲ. ನಾವು ಕೇಳ್ತಿರೋದು ಇಷ್ಟೇ ಸರ್, ಅವ್ರ ಮಿಸ್ಸಸ್ಗೆ ಅವ್ರ ಮಕ್ಕಳಿಗೆ ಏನಾದರೂ ಒಂದು ಮಾಡಿಕೊಟ್ರೆ ನಮ್ಗೆ ಅಷ್ಟೇ ಸರ್ ಬೇಕಾಗಿರೋದು, ನಮ್ಗೆ ಇನ್ನೇನು ಬೇಕಾಗಿಲ್ಲ ಸರ್. ಅದಕ್ಕಾಗಿ ಅವ್ರು ರಾತ್ರಿ ಮನೆಗೆ ಹೋಗ್ತಿರಲಿಲ್ಲ, ಅವನು 8 ಮಕ್ಳ ಹತ್ರ ಇರ್ತಿರಲಿಲ್ಲ. ಅವನು ರಾತ್ರಿ ಇಲ್ಲೇ ಬಂದು ಇಲ್ಲೇ ಮಲಗಿ ನಾನು ಎಷ್ಟೋ ಸಲ ಊಟ ತಗೊಂಬಂದು ಕೊಟ್ಟಿದ್ದೀನಿ. ಅವ್ರು 4 ಗಾಡಿಗೆ ಹಾಕ್ಸಿರೋದಕ್ಕೆ ಕಾರಣ. ಇವಾಗ ನಾವೆಲ್ಲ 16 ಜನ ಡ್ರೈವರ್ ಇಟ್ಕೊಂಡು ನಾವು 8 ಜನ ಹೊಲ್ಟೋತೀವಿ ಅಂದ್ರೆ 14 ಜನ ಹೊಲ್ಟೋತೀವಿ ಅಂದ್ರೆ ಇವ್ನು ಇಲ್ಲೇ ಮಲಗಿ ಇಲ್ಲೇ ಇರ್ತಿದ್ದ. ಮೈನಸ್ ಪಾಯಿಂಟ್ ಕಾರಣನೇ ಡೈಲಿವರು. ಹೆಂಗೆ ಅವ್ರ ಗಾಡಿಗೆ 4 ಒಳಗಾಕ್ಸ್ಬೇಕು? ಹೆಂಗೆ ಇರಬೇಕು ಇವರು? ನಾವು ಒಂದು ಡ್ರೈವರ್ ಅಲ್ಲ, ನಮ್ಮ ಗಾಡಿ ಒಳಗಾಕ್ಸಿದ್ರೆ ಹಾಕ್ಸ್ಬೇಡ ಅಂತ ಹೇಳ್ತಾರೆ. ಇವ್ರ ಗಾಡಿಗೆ ಮಾತ್ರ ಇರಬೇಕು. ಅವ್ರ ಗಾಡಿ ಇರೋದಕ್ಕಾಗಿ ಅವ್ನು ಅನ್ಲೋಡ್ ಮಾಡೋದು. ನನ್ನ ಗಾಡಿ ಅನ್ಲೋಡ್ ಮಾಡಿ ಅವನ ಜೊತೆಲಿದ್ದು ಹಿಂಗೆಲ್ಲ ಮಾಡಿ ಮತ್ತೆ ಅವನು ಈ ಥರ ಕೆಲಸ ಮಾಡ್ಕೊಂಡಿರೋದು. ಅವ್ನು ಅನ್ಲೋಡ್ ಆಗಿದ ತಕ್ಷಣ ಗಾಡಿ ಎತ್ತಪ್ಪ ನೀನು ಆಚೆ ಅಂದ್ರೆ ಎತ್ತಿರ್ತಿರೋ. ಇಲ್ಲ ಮ್ಯಾನೇಜ್ಮೆಂಟ್ ಸರಿ ಇಲ್ಲ, ಇಲ್ಲಿ ಪರಿಸ್ಥಿತಿ ಹಿಂಗೈತೆ. 6-7 ತಿಂಗಳಿಂದ ಪರಿಸ್ಥಿತಿ ಹಿಂಗೆ ಇರೋದು. ಅವ್ರ ಗಾಡಿಗಳು ಮಾತ್ರ ಒಳಗಿರಬೇಕು, ಬೇರೆ ಗಾಡಿಗಳು ಒಳಗಿರಬಾರ್ದು. ಮೈನಸ್ ಪಾಯಿಂಟ್ ಕಾರಣ ಸಾಯಕ್ಕೆ ಕಾರಣನೇ ಅವ್ರ ಗಾಡಿಗಳು ಹೊರಗಿರಬೇಕು ಅಂತ, ಒಳಗಿರಬೇಕು ಅಂತ ಕಾರಣನೇ ಅವ್ರದ್ದು.